ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರ ಗ್ರಾಮದ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಾಕ್ಟರ್ಸ್ ಇಲ್ಲದ ಕಾರಣ 11 ವರ್ಷದ ಮಗು ಡೆತ್ ಆಗಿರುತ್ತೆ. ದುರಂತ ಏನಂದ್ರೆ ಆ ಮಗು ಡೆತ್ ಆಗಿರೋ ಹಾಸ್ಪಿಟಲ್ ಇಂದ ಚಿಕ್ಕಬಳ್ಳಾಪುರದ ಸಂಸದರು ಮತ್ತೆ ಶಾಸಕರು ಎರಡೂ ಮನೆಗಳಿಗೂ ಮ್ಯಾಕ್ಸಿಮಮ್ 100 ರಿಂದ 200 ಮೀಟರ್ ಆಗುತ್ತೆ ಅಷ್ಟೇ. ಅಲ್ಲರಿ, ರಾಜಕೀಯ ಅಂತ ಬಂದ್ರೆ ಇಡೀ ಸ್ಟೇಟೇ ನಮ್ಮ ಚಿಕ್ಕಬಳ್ಳಾಪುರದ ಕಡೆ ತಿರುಗಿ ನೋಡ್ಬೇಕು. ಆ ರೇಂಜ್ಗೆ ರಾಜಕೀಯ ಮಾಡ್ತೀರಾ. ಓಟುಗಳು ಹಾಕ್ಸ್ಕೊಂಡು ಗೆದ್ದ ಮೇಲೆ ಜನಕ್ಕೆ ಸೌಲಭ್ಯಗಳನ್ನು ಅದೇ ರೇಂಜಲ್ಲಿ ಕೊಡ್ಬೇಕಲ್ವಾ? ಚಿಕ್ಕಬಳ್ಳಾಪುರ ಜನಕ್ಕೆ ಏನಾದ್ರು ಸಮಸ್ಯೆ ಬಂದ್ರೆ ನಮ್ಮ MLA ಅವರು ನಮ್ಮ MP ಅವರು ಇಬ್ರು ಇದ್ದಾರೆ, ಅಲ್ಲಿ ಹೋದ್ರೆ ಸಮಸ್ಯೆ ಕ್ಲಿಯರ್ ಆಗುತ್ತೆ ಬಿಡಿ ಅನ್ನೋ ಒಂದು ನಂಬಿಕೆ ಮೇಲೆ ಇದ್ದಾರೆ. ಇಬ್ರು ಇರೋ ಅಂತ ಅದೇ ಊರಲ್ಲಿ ಒಂದು ಡಾಕ್ಟರ್ ಇಲ್ಲದೆ ಸಣ್ಣ ಮಗು ಪ್ರಾಣ ಕಳ್ಕೊಂಡಿದೆ ಅಂದ್ರೆ ಸಮಸ್ಯೆಗಳು ನೀವು ನಮ್ಗೆ ಹೇಳ್ಬೇಕು ಇಲ್ಲ ನಾವು ನಿಮ್ಗೆ ಹೇಳ್ಬೇಕು, ಒಂದು ಅರ್ಥ ಆಗ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟಿರೋ ಅಧಿಕಾರಿಗಳು ಸಹ ಒಂದು ಮಗು ಜೀವನೇ ಹೋಗಿದೆ, ಅಷ್ಟು ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀರಾ. ಪಾಪ ಆ ನೋವನ್ನ ತಡ್ಕೊಳ್ಳೋ ಶಕ್ತಿ ದೇವರು ಆ ಕುಟುಂಬದವ್ರಿಗೆ ನೀಡಲಿ. ಹಾಗೆ ಆ ಮಗು ಸಾವಿಗೆ ನ್ಯಾಯ ಕೂಡ ಸಿಗ್ಲೇಬೇಕು. ಯಾರೋ ಒಂದು ಬೇಜವಾಬ್ದಾರಿಯಿಂದ ಈ ತರ ಆಗಿರುತ್ತೋ ಅವರು ದುಡ್ಡು ಅಧಿಕಾರದಿಂದ ಇವತ್ತು ಬಚಾವ್ ಆಗ್ಬೋದು, ಬಟ್ ಕರ್ಮ ಅನ್ನೋದೊಂದಿರುತ್ತೆ, ನೆನ್ಪಿಟ್ಕೊಳ್ಳಿ. ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರ ಗ್ರಾಮದ